ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ನಾವು ಏನನ್ನ ತಿಳ್ಕೊಳ್ತಿದ್ದೇವೆ ಅಂದರೆ ಸ್ತ್ರೀ ಸೌಭಾಗ್ಯಕರ ಲಲಿತ ಯಂತ್ರದ ಬಗ್ಗೆ ತಿಳ್ಕೊಳ್ತಿದ್ದೇವೆ. ಇದನ್ನು ಮಾಡುವ ವಿಧಾನವೇಗೆಂದು ನೋಡೋಣ ಬನ್ನಿ. ಗೋರಂಜನ, ಕುಂಕುಮ ಮತ್ತು ಕಸ್ತೂರಿ ಕೆಂಪು ಚಂದನಗಳನ್ನು ಸೇರಿಸಿ ಭೋಜ್ವಪತ್ರದ ಮೇಲೆ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ಚಿತ್ರವನ್ನ ರಚಿಸಬೇಕು. 8 ದಿಕ್ಕಿನಲ್ಲಿ ದಳಗಳನ್ನು ನಿರ್ಮಿಸಬೇಕು. ಚತುಷ್ಕಾನದ ಮಧ್ಯದಲ್ಲಿ ಮೊದಲ ಸಾಲಿನಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಮಂತ್ರವನ್ನ ಬರೆಯಬೇಕು. ಇದೇ ರೀತಿ 3ನೇ ಸಾಲಿನಲ್ಲಿಯೂ ಬರೆಯಬೇಕು. ಮಧ್ಯದ ಸಾಲಿನಲ್ಲಿ ದೇವದತ್ತ ಎಂದು ಬರೆದಲ್ಲಿ ಪತಿಯ ಹೆಸರನ್ನು ಬರೆಯಬೇಕು. ಹೊರಗಿನ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಳಗಳಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಮಂತ್ರವನ್ನ 3 ಬಾರಿ ಹಾಗೂ ಉಳಿದ 4 ದಿಕ್ಕುಗಳಲ್ಲಿ ದಳಗಳಲ್ಲಿ ನಾವು ಕೊಟ್ಟಿರುವಂತಹ ಮಂತ್ರವನ್ನ 1 ಬಾರಿ ಬರೆಯಬೇಕು. ಈ ಯಂತ್ರ ರಚಿಸಿ ಕೃಷ್ಣ ಪಕ್ಷದ ತ್ರಯೋದಶಿಯಲ್ಲಿ ರಾತ್ರಿಯಲ್ಲಿ ಉತ್ತರ ಮುಖ ಮಾಡಿ ಪೂಜೆ ಮಾಡಿ ನೈವೇದ್ಯ ಸಲ್ಲಿಸಿ 7 ಜನ ಸೌಭಾಗ್ಯವತಿಯರಿಗೆ ಊಟ ಹಾಕಬೇಕು. ಈ ಮಂತ್ರವನ್ನ ಜಪಿಸಬೇಕು. ಅಂದರೆ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಮಂತ್ರವನ್ನು ಕೂಡ ನೀವು ಪೂಜೆಯ ಸಮಯದಲ್ಲಿ ಜಪಿಸಬೇಕು. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಇದನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಂತ್ರ, ತಂತ್ರ, ಇನ್ನಿತರೆ ಜ್ಯೋತಿಷ್ಯ ವಿಚಾರಗಳಿರಬಹುದು, ಅತ್ತೆ ಸೊಸೆ ಕಲಹ, ದಾಂಪತ್ಯ ಜೀವನದಲ್ಲಿ ಕಲಹ, ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಹಿಂದೆ ಸಂಪರ್ಕಿಸಬಹುದು. ಇದರಿಂದಾಗಿ ನಿಮಗಿರ್ತಕ್ಕಂತಹ ಎಲ್ಲ ತೊಂದರೆಗಳು ದೂರವಾಗುತ್ತದೆ. ಹಾಗೆಯೇ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.